ಕಳೆದ 2-3 ವಾರಗಳಿಂದ ಹಾವು ಏಣಿ ಆಟದಂತೆ ಭಾಸವಾಗಿದ್ದ ಧರ್ಮಸ್ಥಳದಲ್ಲಿ ಅಕ್ರಮ ಶವಗಳನ್ನು ಹೂತಿಟ್ಟ ಆರೋಪ ಕೇಸ್ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಸಾರ್ವಜನಿಕರ ತೀವ್ರ ಆಕ್ರೋಶ, ಎಸ್ಐಟಿಯಿಂದ ನಿರಂತರ ಶೋಧ, ಗುಂಪು ಘರ್ಷಣೆ, ಆರೋಪ ಪ್ರತ್ಯಾರೋಪ ಹೀಗೆ ಎಲ್ಲಾ ಸರಣಿ ಬೆಳವಣಿಗೆಗಳ ಬಳಿಕ ಇದೀಗ ಸ್ಫೋಟಕ ಸತ್ಯ ಬಯಲಾಗಿದೆ. ಇಷ್ಟು ದಿನಗಳ ಕಾಲ ಶವಗಳನ್ನು ಹೂತಿಡಲಾಗಿದೆ ಅಂತ ಇದ್ದ ನಂಬಿಕೆ ಇದೀಗ ಯಾರೋ ಷಡ್ಯಂತ್ರ ರೂಪಿಸಿದ್ದಾರೆ ಅನ್ನೋ ಕಡೆ ತಿರುಗಿದೆ. ಧರ್ಮಸ್ಥಳ ವಿರುದ್ಧವಾಗಿದ್ದ ಅಭಿಪ್ರಾಯಗಳು ಇದೀಗ ಕ್ಷೇತ್ರದ ಪರವಾಗಿ ತಿರುಗಿವೆ. ರಾಜಕಾರಣಿಗಳಂತೂ ನ್ಯಾಯಕ್ಕಾಗಿ ಹೋರಾಡಲು ಸದಾ ಸಿದ್ಧ ಅಂತ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ವಿಧಾನಸಭೆಯಲ್ಲೂ ಧರ್ಮಸ್ಥಳ ಕೇಸ್ ಝೇಂಕರಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಶಾಸಕ ಸುನಿಲ್ ಕುಮಾರ್ ಸೇರಿದಂತೆ ಬಿಜೆಪಿ ನಾಯಕರು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೀತಾ ಇದ್ರೂ ಸರ್ಕಾರ ಸುಮ್ಮನೆ ಕೂತಿದೆ. ಈ ಎಲ್ಲಾ ಬೆಳವಣಿಗೆಗಳ ಹಿಂದೆ ಯಾರದ್ದೋ ಷಡ್ಯಂತ್ರ ಇದೆ. ಬೇಕಂತಲೇ ಧರ್ಮಸ್ಥಳಕ್ಕೆ ಕಪ್ಪು ಮಸಿ ಬಳಿಯುವ ಹುನ್ನಾರ ನಡೆಸಿದ್ದಾರೆ ಅಂತ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಕೂಡಲೇ ಮಧ್ಯಂತರ ವರದಿ ನೀಡಲು ಬಿಜೆಪಿ ಆಗ್ರಹಿಸಿದೆ. ಇದರ ಬೆನ್ನಲ್ಲೇ ರಾಜ್ಯ ಗೃಹ ಇಲಾಖೆ ಅಲರ್ಟ್ ಆಗಿದೆ. ಮಧ್ಯಂತರ ವರದಿ ನೀಡುವಂತೆ ಎಸ್ಐಟಿಗೆ ಗೃಹ ಸಚಿವ ಪರಮೇಶ್ವರ್ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಸೋಮವಾರ ಮಧ್ಯಂತರ ವರದಿ ಬರುವ ಸಾಧ್ಯತೆ ಇದ್ದು ವಿಧಾನಸಭೆ ಅಧಿವೇಶನದಲ್ಲಿ ಭಾರೀ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡಿಕೆಶಿ, ಯಾರದ್ದೋ ಷಡ್ಯಂತ್ರವಿದೆ, ಎಲ್ಲಾ ಸತ್ಯ ನಂಗೆ ತಿಳಿದಿದೆ ಅಂತ ಸ್ಫೋಟಕ ವಾಗ್ಬಾಣವನ್ನ ಸಿಡಿಸಿದ್ದಾರೆ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಕುಮಾರ್ ಅವರು ಹೇಳಿದ ಹಾಗೆ ಇದು ಕೇವಲ ಒಂದು ದೇವಸ್ಥಾನ ಅಲ್ಲ, ಒಂದು ಧಾರ್ಮಿಕ ಒಂದು ಶ್ರದ್ಧಾ ಕೇಂದ್ರ. ಇವತ್ತು ಇಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಇವತ್ತು ಈ ರೀತಿಯ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ನನ್ನ ಪ್ರಕಾರ ರಾಜ್ಯ ಸರ್ಕಾರ ಒಂದು SIT ಘಟನೆ ಮಾಡ್ತಕ್ಕಂಥ ಮುಂಚಿತವಾಗಿ ಯಾರು ಆ ಮುಸುಕುದಾರಿ ಅಥವಾ ಕಂಪ್ಲೇನೆಂಟ್ ಯಾರು ಮುಂದೆ ಬಂದಿದ್ದಾನೆ ಅವನ ಹಿನ್ನೆಲೆ ಏನು, ಅವನ ಪೂರ್ವಪರ ವಿಚಾರವನ್ನು ರಾಜ್ಯ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು. ಇವತ್ತು ಎಲ್ರಿಗೂ ಕೂಡ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಶನಿವಾರ ಸಂಜೆ ಹೇಳ್ತಾರೆ SIT ನಾವು ತನಿಖೆ ಮಾಡೋದಿಲ್ಲ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಭಾನುವಾರ ಬೆಳಗ್ಗೆ SIT ತನಿಖೆ ಮಾಡ್ತೇವೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಸದನದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ, ಇವತ್ತು ರಾಜ್ಯ ಸರ್ಕಾರ SIT ತನಿಖೆ ಮಾಡಬೇಕು ಅಂತೇಳಿ SIT ಇವತ್ತು ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ ಯಾವ ಶಕ್ತಿಗಳು ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿದ್ರು, ಯಾವ ಸಂಘಟನೆಗಳು ರಾಜ್ಯ ಸರ್ಕಾರದ ಮೇಲೆ SIT ಮಾಡಬೇಕು ಅಂತೇಳಿ ಒತ್ತಡ ಹಾಕಿದ್ರು ಅಂತಕ್ಕಂಥದ್ದು ಕೂಡ ಈ ಸದನಕ್ಕೂ ಕೂಡ ಹೇಳಬೇಕಾಗ್ತದೆ, ರಾಜ್ಯದ ಜನರಿಗೂ ಕೂಡ, ರಾಜ್ಯದ ಜನರ ಗಮನಕ್ಕೂ ಕೂಡ ತರಬೇಕಾಗ್ತದೆ. ಸಾಕಷ್ಟು ಅಪಪ್ರಚಾರಗಳಾಗಿದ್ದಾವೆ ಇವತ್ತು ಈ ವಿಚಾರದಲ್ಲಿ. ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ವಿಚಾರವಾಗಿ ಇವತ್ತು ಸಾಕಷ್ಟು ಅಪಪ್ರಚಾರ ಆಗಿದೆ. ಇವತ್ತು ರಾಯಚೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೀದರ್ ಇರ್ಬೋದು, ಕೊಪ್ಪಳ, ಬಳ್ಳಾರಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕೋಟ್ಯಾಂತರ ಭಕ್ತರು ಬೀದಿಗಿಳಿದು ಈ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ ವಿಚಾರದಲ್ಲಿ ಕೋಟ್ಯಾಂತರ ಭಕ್ತರು ಏನು ಒಂದು ಈ ಧಾರ್ಮಿಕ ಕೇಂದ್ರದ ಬಗ್ಗೆ ಒಂದು ಶ್ರದ್ಧೆನ ಇಟ್ಕೊಂಡಿದ್ರು, ಇಂಥ ವಿಚಾರದಲ್ಲಿ ಯಾವ ತನಿಖೆ ಆಗಬೇಕು, ತನಿಖೆ ಬಗ್ಗೆ ನಾವು ವಿರೋಧ ಮಾಡಿರಲಿಲ್ಲ. ನಮ್ಮೆಲ್ಲ ಸದಸ್ಯರು ಹೇಳಿದಾಗೆ ರಾಜ್ಯ ಸರ್ಕಾರ SIT ತನಿಖೆ ಮಾಡಬೇಕು ಅಂತ ಹೇಳಿದಾಗ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು, ಪಾರದರ್ಶಕವಾಗಿ ತನಿಖೆ ಆಗಬೇಕು, ಇದು ಸತ್ಯಾಂಶ ಹೊರಬರಬೇಕು ಅಂತ ಅಪೇಕ್ಷೆ ನಾವು ಕೂಡ ಇದ್ವಿ. ಆದರೆ ಯಾವ ರೀತಿ ಇವತ್ತು ಅಲ್ಲಿ ದಿನನಿತ್ಯ ಒಂದೊಂದೇ ಗುಂಡಿಗಳನ್ನು ತೆಗಿತಕ್ಕಂಥದ್ದು, ಒಂದೊಂದಿನ 1 ಆಯಿತು, 2 ಆಯಿತು, 14 ಆಯಿತು, 15 ಆಯಿತು, ಅಂದರೆ ಈ ರೀತಿ ಹುಚ್ಚಾಟ ಏನು ನಡೀತಾ ಇದೆ. ರಾಜ್ಯದ ಜನ ಆಕ್ರೋಶ ಭರಿತರಾಗಿದ್ದಾರೆ. ಇಂತಹ ವಿಚಾರದಲ್ಲಿ ಇವತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ಬರ್ತಕ್ಕಂಥ ಸಂದರ್ಭ ಈಗಾಗಲೇ ಸೃಷ್ಟಿಯಾಗಿದೆ. ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಏನು ಎಲ್ಲ ಸದಸ್ಯರು ಇವತ್ತು ಹೇಳಿದ್ದಾರೆ, ಇದು ಯಾವುದೋ ಒಂದು ಹಿಟ್ ಅಂಡ್ ರನ್ ಕೇಸ್ ಆಗೋದಕ್ಕೆ ಮಾನ್ಯ ಗೃಹ ಸಚಿವರು ರಾಜ್ಯ ಸರ್ಕಾರ ಬಿಡಬಾರ್ದು. ಇದು ಹಿಂದೂ ಧಾರ್ಮಿಕ ಭಾವನೆಗಳ ಬಗ್ಗೆ, ಹಿಂದೂ ಕ್ಷೇತ್ರಗಳ ಮೇಲೆ ಏನು ಪ್ರಹಾರ ನಡೆದಿದೆ ಅದರ ಮೇಲೆ ಚರ್ಚೆ ನಡೆದಿದೆ. ಇವತ್ತು ಒಬ್ಬ ಮುಸುಕುದಾರಿ ಬಂದು
ಕಂಪ್ಲೇಂಟ್ ಕೊಡ್ತಾನಂತಂದ್ರೆ ನಾನು ಹೆಣ ಹೋಗಿದ್ದೇನೆ, ಮರ್ಡರ್ದಲ್ಲಿ ನಾನು ಜಾಯಿಂಟ್ ಆಗಿ ಕಲ್ಪ್ರಿಟ್ ಆಗಿದ್ದೇನೆ ಅಂತ ಹೇಳಿದಾನಂದ್ರೆ ಮೊದಲು ಅವನ್ನ ಅರೆಸ್ಟ್ ಮಾಡಬೇಕಿತ್ತು, ಮೊದಲು ಅವನ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕಿತ್ತು. ಅವನ ಮೇಲೆ ಯಾವುದೇ ಆ್ಯಕ್ಷನ್ ತೆಗೆದುಕೊಂಡಿಲ್ಲ ಇಲ್ಲಿ ತನಕ. ಅವನ್ನ ಹಿಡಿದಿಲ್ಲ. ಯಾವ ಮರ್ಡ್ರ್ ಮಾಡಿದಿ, ಯಾವ ಟೈಮ್ದಲ್ಲಿ ನಿನ್ನ ಮರ್ಡ್ರದಲ್ಲಿ ನಿನ್ನ ಜೊತೆ ಇದ್ದಿ, ಹೆಣ ಹೂಳ್ಬೇಕಾದ್ರೆ ನಿನ್ನ ಜೊತೆ ಯಾರಿದ್ದರು, ಎಲ್ಲಿಂದ ಹೆಣ ತಂದು, ಅದ್ರ ಬಗ್ಗೆ ಯಾವುದೇ ರೀತಿಯ ವಿಚಾರಣೆಯನ್ನು ನೀವು ಮಾಡಿದೆ ಅವನಿಗೆ ಎಲ್ಲ ರೀತಿಯ ಫೆಸಿಲಿಟಿಯನ್ನು ಕೊಟ್ಟು ಇವತ್ತು ಅವನು ದೊಡ್ಡ VIP ಟೈಪ್ ಅವ್ನು ಮಾಡಿ ಅವನ ಮಾತನ್ನು ಮುಂದಿಟ್ಕೊಂಡು ಇವತ್ತು ಇಡೀ ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡುವಂಥ ಕೆಲಸ ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಡೆದಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಹಿಂದೆ ನಮ್ಮ ಉಳಿದ ಶಾಸಕರು ಹೇಳಿದರು, ಒಂದೇ ಒಂದು ಪೋಸ್ಟ್ ಬಂದಾಗ KJ ಹಳ್ಳಿ DJ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಸುಡುವಂಥ ಕೆಲಸ ಆಯಿತು. ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಹುಟ್ಟೈತಿ, ಆದರೂ ಕೂಡ ಪೊಲೀಸ್ ಸ್ಟೇಷನ್ನು ಬಸ್ ಸ್ಟ್ಯಾಂಡು ಸುಟ್ಟಿಲ್ಲ ಅಂತಂದರೆ ಹಿಂದೂಗಳು ಸುಮ್ಮ ಕುಂತಾರಂತಲ್ಲ. ನಮ್ಮ ವ್ಯಕ್ತಿ ಮಾಡುವಂಥ, ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಂಥ, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಪದ್ಧತಿಗಳು ಬೇರೆ ಅದಾವೆ. ಅವು ಯಾವ ಸಂದರ್ಭದಲ್ಲಿ ಈ ಕಾರ್ಯಕ್ಕೆ ಕಾರಣೀಭೂತರಾಗಿದ್ದಾರೆ, ಈ ಕಾರ್ಯಕ್ಕೆ ನೀವು ಸಾಥಿ ಕೊಟ್ಟಂಥವ್ರಿಗೆ ನಿಮಗೆ ಸರಿಯಾದ ಶಿಕ್ಷೆಯನ್ನು ಸರಿಯಾದ ಸಮಯದಲ್ಲಿ ಹಿಂದೂ ಸಮಾಜ ಕೊಡ್ತೈತಿ. ಅದನ್ನು ನೀವು ಲಕ್ಷ್ಯ ಇಟ್ಕೊಂಡಿರಿ. ಇವತ್ತು ನೋಡ್ತಾ ಇದ್ದೀರಿ, ಪ್ರತಿಯೊಂದು ಊರಲ್ಲಿ 10,000, 6,000, 8,000 ಹೆಣ್ಮಕ್ಳು ರಸ್ತೆಗೆ ಬಂದಿದ್ದಾರೆ. ಆ ಎಲ್ಲ ಹೆಣ್ಮಕ್ಳು ಕೂಡ ಧರ್ಮಸ್ಥಳದ ಏನು ಒಳ್ಳೆ ಕೆಲಸಗಳಾಗಿದ್ದಾವೆ, ಅವ್ರ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದಾಗಲಿ ಅಥವಾ ಬೇರೆ ರೀತಿಯಿಂದ ಅದ್ರ ಬೆನಿಫಿಷರೀಸ್ ಇದ್ದಾರೆ. ಅವರಿಗೆ ಗೊತ್ತೈತಿ ಧರ್ಮಸ್ಥಳದಿಂದ ಎಷ್ಟು ಒಳ್ಳೆ ಕೆಲಸ ಆಗ್ತಾ ಇದಾವೆ ಅಂಥೇಳಿ. ಹಾಗಾಗಿ ಇದು ನಿಮ್ಗೆ ಸುತ್ತಿ ನಿಮ್ಗೆ ಹೊಡಿತೈತಿ. ನೀವು ಬೇಗನೆ ಎಚ್ಚೆತ್ಕೊಳ್ರಿ, ಏನು ತಪ್ಪು ಮಾಡಿರಿ ಅದನ್ನು ಸುಧಾರಿಸ್ಕೊರಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡುವಂಥ ಕೆಲಸ ನಿಮ್ಮ ಸರ್ಕಾರದಿಂದ ಆಗಬಾರದು ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು 4 ಮಾತು ಮುಗಿಸ್ತೀನಿ. ಸರ್, ಅದರಿಂದಲೂ ಕೂಡ ತಾವು ಮಾತಾಡಿದ್ರಿ ಸರ್, ಮೈ ಸ್ಟ್ಯಾಂಡ್ ಅಂಡ್ ಧರ್ಮಸ್ಥಳ ಅಂತ ಹೇಳಿದ್ರಿ ತಾವು. ಬಿಲಿಯು ಮಂಜುನಾಥ್ ಅನ್ನೋ ಹೇಳಿದ್ವಿ. ಅಂದ್ರೆ ಎಲ್ಲೊಂದ್ ಕಡೆ SIT ತನಿಖೆನ ಸ್ಟಾಪ್ ಮಾಡೋ ಹಂತಕ್ಕೆ ಬಂದಿದೆ ಅಂತ ಅನಿಸ್ತಾ ಇದೆಯಾ ಸರ್? ಯಾಕಂದ್ರೆ ನೋಡಿ, ಕೋರ್ಟ್ ಅಲ್ಲಿ ಏನಾಯ್ತು, ಕೋರ್ಟ್ ಅಲ್ಲ, ಅವರು ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳುದಿಲ್ಲ, ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೆದಿದೆ. ಯಾರ್ದು ಏನು ಅಂತ ನಾನು ಇದನ್ನು ಮಾತಾಡಕ್ ಹೋಗುದಿಲ್ಲ. ಯಾರದೇ ಆಗಲಿ ತೇಜೋವಧೆ ಮಾಡೋದು ವರ್ಷಾನುಗಟ್ಲೆಯಿಂದ, 100 ವರ್ಷ 1000 ವರ್ಷದಿಂದ ಬಂದಂತ ಪರಂಪರೆನ ಹಾಳು ಮಾಡಕ್ಕೆ ಹೊರಟಿರೋಂಥದ್ದು ಒಂದಿದೆ. ಈಗ ನಮ್ದೆಲ್ಲ ನಂಬಿಕೆ ಇದೆ. ನಾವು ಧಾರ್ಮಿಕ ಇಲಾಖೆನ, ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ, ಗೌರವ ಕೊಡ್ತಾ ಇದೀವಿ. ಬಟ್ ಅದೇನಾಯ್ತು ಅಂತಂದ್ರೆ, ಕೋರ್ಟಲ್ಲಿ ಹೋಗಿ ಅವನು ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಅವನು ಯಾರೋ ಮುಸುಕುದಾರಿ, ನಾವೆಲ್ಲ ಹೇಳಿದೀವಿ. ನಮ್ಮ CLPಲು ಪಾಪ ನಮ್ಮ ಶಿವಲಿಂಗೇಗೌಡರು, ನಮ್ಮ ಬೇಳೂರು, ಆಮೇಲೆ ನಮ್ಮ ಪ್ರಕಾಶ್ ರೈ ಪುತ್ತೂರು, ಅವರೆಲ್ಲ ಬಹಳ ಜನ ಮಾತಾಡಿದ್ದಾರೆ. ನಾವಂತೂ ಫಸ್ಟ್ ಯಾರು ತಪ್ಪಿಸ್ತು ಈ ತರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾರೆ, ಷಡ್ಯಂತ್ರ, ಎಲ್ಲ ಡೀಪಾಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದೀವಿ. ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಬೇಕು ಅಂತ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ನಮ್ಮ ಹತ್ರ ಕೂಡ ನಾವು ಮಾತಾಡಿದ್ದಾರೆ. ಸೊ ಅದಕ್ಕೆ ಹೋಮ್ ಮಿನಿಸ್ಟರ್ ರಿಪ್ಲೈ ಮಾಡ್ತಾರೆ. ನಾನು ಅದ್ರ ಬಗ್ಗೆ ನನಗೆ ಗೊತ್ತಿದೆ. ಐ ನೋ ದಿ ಎಂಟೈರ್ ಡೀಟೇಲ್, ವಾಟ್ ಈಸ್ ನನಗೂ ಗೊತ್ತಿದೆ. ಬರೀ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು, ಏನು ಇಲ್ಲ. ಅದು ಸದ್ ಜಾಸ್ತಿ ಮಾಡ್ತಾ ಇದೆ ಅಷ್ಟೇ. ಅದಕ್ಕೆ ನಾವು ಹೇಳಿದ್ದೀವಿ. ಹೋಮ್ ಮಿನಿಸ್ಟ್ರು ಇವತ್ತು ಸ್ವಲ್ಪ ಮಾತಾಡಿ ಸೋಮವಾರ ಡೀಟೇಲ್ ಆಗಿ ರಿಪೋರ್ಟ್ ತರಿಸ್ಕೊಂಡೇ ಏನ್ ಬೇಕೋ ಹೇಳ್ತಾರೆ. ಬಟ್ ಒಂದು, ಯಾವುದೇ ಧರ್ಮಕ್ಕೆ, ಹಿಂದೂ ಧರ್ಮಕ್ಕಾಗಲಿ ಯಾವುದೇ ಧರ್ಮದ ಭಾವನೆಗೆ ಚ್ಯುತಿ ಬರಬಾರ್ದು. ಅವ್ರವ್ರ ನಂಬಿಕೆ ಉಳಿಸ್ಕೊಂಡು ಹೋಗ್ಬೇಕು. ಯಾರು ತಪ್ಪು ಮಾಡಿರ್ತಾರೆ ಅದ್ರ ಬಗ್ಗೆ ಯಾರು ರಕ್ಷಣೆ ಮಾಡ್ಬೇಕು ಅಂತ ಹೇಳುದಿಲ್ಲ. ನಾವು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಕೂಡ ಎಲ್ಲರಿಗೂ ಇದೆ. ಏನು ಇಲ್ಲದೆ ಇದೊಂದು ಕ್ರಿಯೇಷನ್ ಮಾಡಿದ್ದಾರೆ, ಅದು ಕೂಡ ನಮ್ಗೆ ಅರಿವಿದೆ ನಮ್ಗೆ. ಬಟ್ ಕೋರ್ಟಲ್ಲಿ ಇದ್ರಿಂದ ಇದೊಂದು ತನಿಖೆನ ಸ್ವಲ್ಪ ಸೀಸನ್ ಆಗಿ, ಪ್ರೊಫೆಷನ್ ಆಗಿ ಮಾಡಿ ಅಂತ ಮಾಡಿದ್ದಾರೆ. ಮೀಡಿಯಾ ಏನ್ ಮಾಡೋದು, ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ, ಇದು ಯೂಟ್ಯೂಬರ್ಸು ಅವರೆಲ್ಲ ಅವ್ರದ್ದೇ ಆದಂತ ಒಂದು ವ್ಯಾಖ್ಯಾನಗಳು ಮಾಡಿದ್ದಾರೆ. ಅದರಿಂದ ನಾನೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗುದಿಲ್ಲ.
ಸೊ ಬಹಳ ಅನ್ಯಾಯ ಅಂತ ಅವ್ರಿಗಾಗಿದೆ. ಸರಿ, ಬಿಜೆಪಿ ಅವರು ನಿಮ್ಮ ಮೇಲೆ ಅಂದ್ರೆ ಕಾಂಗ್ರೆಸ್ ಮೇಲೆ ಒಂದು ಆರೋಪವನ್ನ ಮಾಡ್ತಾರೆ. ಕಾಂಗ್ರೆಸ್ ಏನು ಕ್ಷೇತ್ರಕ್ಕೆ ಮುಸಿ ಬಳಿಯುವಂತ ಕೆಲಸ ನೋ ಕ್ವಶನ್. ಕಾಂಗ್ರೆಸ್ ಯಾವ ಪಾರ್ಟಿಗೂ ಯಾವ ಸಂದರ್ಭಕ್ಕೂ ಕೂಡ ಧರ್ಮಸ್ಥಳ ಆಗ್ಲಿ ಯಾವುದೇ ಕ್ಷೇತ್ರದ ಗೌರವ, ಸ್ವಾಭಿಮಾನ, ನಂಬಿಕೆಗೆ ನಾವು ತೊಂದರೆ ಆಗಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ವಿ ಸ್ಟ್ಯಾಂಡ್ ಬೈ ನ್ಯಾಯದ ಬಗ್ಗೆ, ಧರ್ಮದ ಬಗ್ಗೆ ಎಲ್ಲರೂ ಕೂಡ ಸರಿಸಮಾನತೆಯಿಂದ ನೋಡುವಂತ ಕೆಲಸ ಪಕ್ಷ ಮತ್ತು ಸರ್ಕಾರ ಎರಡು ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.